ಕೆಲಸ ಮಾಡಿಸೋ ಗ್ಯಾರೇಜ್ ಹತ್ರ ಬಂದ್ವಿ. ನಮ್ಮ ಮೇಸ್ತ್ರಿ ಊರಿಗೆ ಹೋಗ್ಬಿಟ್ಟಿಯಾರಂತ, ಇವ್ರು ಕುಂದಾಪುರದವರು. ಅವರು ಶಿಷ್ಯಂದ್ರ ಇದ್ದಾರೆ, ಅವ್ರ ಹತ್ರ ನಾವು ಮಾಡ್ಸೋಣಂತೆ. ಗಾಡಿ ವಾಟರ್ ಸರ್ವಿಸ್ ಮಾಡಿಸ್ಬೇಕು. ಮೊನ್ನೆ ಹಬ್ಬಕ್ಕೆ ತೊಳಸ್ಕೊಡ್ತೀವಿ ಅಂತಂದು ಹೇಳಿದ್ವಿ, ಗಾಡಿ ತೊಳ್ಸೋಕ್ಕೆ ಟೈಮ್ ಸಿಕ್ಕಿಲ್ಲ. ಏನಣ್ಣ ಇವಾಗ 2 ತಿಂಗಳಿಂದ ಥರಪ್ಪ, ಇದ್ರ ಹೆಸರೇ ಬಾಯಿಗೆ ಬರೋಲ್ಲ, ಬಾಯಲ್ಲಿ ಐತೆ ಬರ್ತಾ ಇಲ್ಲ. ಈಗದೊಂದು ಕೆಲಸ ಮುಗಿಸ್ಬೇಕು, ಇದನ್ನು ಬಿಚ್ಚಿಸ್ಬೇಕು. ಬೆಳಗ್ಗೆ ಬಿಚ್ಚಿಸ್ಬಿಟ್ಟು ಇಲ್ಲೇ ಒಂದು ಗ್ಯಾರೇಜ್ ಇದೆ, ಜನತಾ ಆಟೋ ವರ್ಕ್ಸ್ ಅಂತ, ಅವ್ರಿಗೆ ಕೊಡಬೇಕು. ಇದನ್ನು ರೆಡಿ ಮಾಡಿಕೊಡ್ತಾರೆ ಬೆಳಗ್ಗೆ. ಇದರಲ್ಲೆಲ್ಲ ಮನೇಲಿದ್ರೂ ಇವತ್ತು ಒಳ್ಳೆ ಟ್ರಕ್ಕಲ್ಲೇ ಚಿಕನ್ ಮಾಡ್ಕೊಂಡು ತಿಂತಾಯಿದ್ದೀವಿ ನೋಡಿ. ಇದೇ ಬಂಕು, ಗಾಡಿ ನಿಲ್ಲಿಸೋ ಬಂಕು. ನಮ್ಮ ಮಂಜಣ್ಣವ್ರು ಮಾಡಿದ್ದಾರೆ ಚಿಕನ್. ಮಂಜಣ್ಣ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಜೈ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನು ಅಂದರೆ, ಮನೆಯಿಂದ ಎದ್ದು ಫ್ರೆಶ್ ಅಪ್ ಏನಿಲ್ಲ, ನಿನ್ನೆ ನೈಟ್ ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆವು ಮನೆಗೆ ಹೋಗಿ. ಎದ್ಬಿಟ್ಟು ಗಾಡಿ ಕೆಲಸ ಅಲ್ವಾ, ಗಾಡಿ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗಿ ಸ್ನಾನ ಮಾಡೋದು ನಮ್ದು. ಆ ಥರ ಸಿಸ್ಟಮು. ಬೆಳಗ್ಗೆ ಯಾವತ್ತೂ ಸ್ನಾನ ಮಾಡಲ್ಲ, ಗಾಡಿ ಕೆಲಸ ಇದ್ದಿದ್ದಿನ ಎಲ್ಲ ಮಣ್ಣೆಲ್ಲ ಆಗಿರ್ತದೆ, ಕೆಳಗೆಲ್ಲ ತೂಗಿರ್ತೀವಿ, ಬಟ್ಟೆ ಗಲೀಜಾಗಿರ್ತದೆ, ಕರೆಕ್ಟ್. ಹಂಗಾಗಿ ನಮ್ಮ ಗಾಡಿ ಅಲ್ಲೇ ಇದೆ. ನಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ನಮ್ಮ ಮನೇಲಿನ ನಿನ್ನೆ ಬೆಳಗ್ಗೆ ಬೆಂಗಳೂರಿಗೆ ಬಸ್ ಹತ್ತಿಸಿದ್ವಿ. ಬೆಂಗಳೂರಿಗೆ ಹೋಗಿ ಆ ಗಾಡಿ ಡ್ರೈವರ್ ಬಿಟ್ಟೋಗಿದ್ನು, ಅಂದರೆ ಏನೋ ರಜೆ ಇಲ್ದಿದ್ರು ಎಮರ್ಜೆನ್ಸಿ ಅಂತ. ಆ ಗಾಡಿ ಲೋಡ್ ಮಾಡಿಸ್ಕೊಂಡು ನಿನ್ನೆ ನೈಟ್ ಕರೆಸ್ಕೊಂಡಿದ್ದು ರಿಟರ್ನು. ಈ ಗಾಡಿ ನಮ್ಮ ನಾಗೇಶ್ ತೊಗೊಂಬಂದು ನಮ್ಮ ಜೊತೆಗೆ ಲೋಡಾಗಿ ಬಂದಿತ್ತಲ್ಲ, ಟೈರ್ ಎಲ್ಲ ಹೊಡೆದೋಗಿತ್ತು. ಈಗ ಇದಕ್ಕೆ ಒಂದು ಜೊತೆ ಟೈರ್ ಹಾಕಬೇಕು. ಅದಕ್ಕೆ ಮುಂಚೆ ಇದ್ರ ಸಮಸ್ಯೆ ಏನು ಅಂದರೆ, ಈ ವ್ಯಾಕ್ಯೂಮ್ ಇದೆಯಲ್ಲ, ಫ್ರಂಟ್ ವ್ಯಾಕ್ಯೂಮು, ಇದು 5.6 ಪಾಯಿಂಟ್ ಮೇಲೆ ಹೋಗ್ತಾ ಇದೆ. ಈಗ 6 ಪಾಯಿಂಟ್ ಇದೆ. 2 ಸಾರಿ ಬ್ರೇಕ್ ಹೊಡೆದು ಬಿಟ್ಟಿದ್ದೀವಿ ಅಂದರೆ ಒಂದು 3 ಸಾರಿ ನೋಡಿ ಡೌನ್ ಆಗಿಬಿಡ್ತದೆ. 5ಕ್ಕೆ ಬಂತು ನೋಡಿ. ಈ ಗಾಡಿ ಮೂವ್ ಆಗಲ್ಲ, ಸ್ವಲ್ಪ ಸ್ಟ್ರಕ್ ಆಗ್ತದೆ. ಇದೊಂದು ಸಮಸ್ಯೆ ಆಗಿದೆ ಈ ಗಾಡಿದು. ಈ ಗಾಡಿ ಸ್ವಲ್ಪ ರೆಡಿ ಮಾಡಿಸ್ಕೊಂಡು ಬರೋಣ ಅಂತ. ಇದೆಲ್ಲ ಕಿತ್ತಾಕ್ಬೇಕು, ಇದೆಲ್ಲ ಹಳೇದೊಳೆ ಧೂಳಾಗೋಗ್ಬಿಟ್ಟೈತೆ. ಇದೆಲ್ಲ ಸ್ವಲ್ಪ ಕ್ಯಾಬಿನ್ನು ಆಲ್ಟ್ರಾ ಮಾಡಿಸ್ಬೇಕೆಲ್ಲ ಶಿಸ್ತಾಗಿ. ನಮ್ಮ ರೆಗ್ಜಿನೆಲ್ಲ ಅಲ್ಟ್ರಾ ಗಾಡಿಗೆ ಮಾಡಿಸಿದ್ದೀವಲ್ಲ ಆ ಗಾಡಿಗೆ ಮಾಡಿಸಿದ್ವಲ್ಲ ಆ ಥರ. ಆ ಗಾಡಿ ಇನ್ನೂ ಹೋಗಿ ಬಿಟ್ಟು ಬರ್ಬೇಕು ರೆಡಿ ಮಾಡೋಕ್ಕೆ. ಟೈಮೇ ಆಗ್ತಾಯಿಲ್ಲ. ಟೈಮ್ ಜೊತೆ ದುಡ್ಡು ಸಾಕಾಗ್ತಿಲ್ಲ, ಅದನ್ನ ರೆಡಿ ಮಾಡ್ಸೋಕೆ 4 ಲಕ್ಷ ದುಡ್ಡು ಬೇಕು. ಅದೊಂದು ಸಮಸ್ಯೆ. ಏನು ಮಾಡೋಕ್ಕಾಗಲ್ಲ. ಈಗ ಗಾಡಿ ಎತ್ಕೊಂಡು ಹೋಗಿ ಕೆಲಸ ಮಾಡಿಸ್ಕೊಂಬರೋಣ. ಆಗ ನಮ್ಮದು ಬೆಂಜ್ ಏನಿದೆಯೋ ಅದನ್ನ ಸಂಜೆ ಎತ್ಕೊಂಡು ಹೋಗ್ಬೇಕು. ನೋಡೋಣ, ಇನ್ನೇನು ಇವತ್ತೇನು ಲೋಡ್ ಆಗೋಲ್ಲ. ಸಂಡೇ ಖಾಲಿ ಮಾಡ್ಕೊಂಬರೋಕ್ಕೆ ನಮ್ಮ ನಾಗೇಶನ್ ಕಳಿಸಿ ನಾನು ಬೆಳಗ್ಗೆ ಈ ಗಾಡಿ ಲೋಡ್ ಮಾಡಿಸಿದ್ರೆ ಆಗುತ್ತೆ. ಆ ಥರ ಪ್ಲಾನಿಂಗ್ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಸದ್ಯಕ್ಕೆ ಈ ಗಾಡಿನ ರೆಡಿ ಮಾಡಿಸ್ಕೊಂಬರೋಣ ಬನ್ನಿ. ನಡೆದ ಆಯ್ಸಿ ಅಲ್ಲಿಗೆ ಗ್ಯಾರೇಜ್ ಹತ್ರ. ಈಗ ಸದ್ಯಕ್ಕೆ ಗಾಡಿ ಎತ್ಕೊಂಡು ಸೀದಾ ಗ್ಯಾರೇಜ್ ಹತ್ರ ಹೋಗೋಣ. ನಾವು ರೆಗ್ಯುಲರ್ ಕೆಲಸ ಮಾಡಿಸೋ ಗ್ಯಾರೇಜ್ ಹತ್ರ ಬಂದ್ವಿ. ನಮ್ಮ ಮೇಸ್ತ್ರಿ ಊರಿಗೆ ಹೋಗ್ಬಿಟ್ಟಿಯಾರಂತ, ಇವ್ರು ಕುಂದಾಪುರದವರು. ಅವರು ಶಿಷ್ಯಂದ್ರ ಇದ್ದಾರೆ, ಅವ್ರ ಹತ್ರ ನಾವು ಮಾಡ್ಸೋಣಂತೆ. ಎಲ್ಲಿದ್ದಾರೆ ಹಂಗೆ ನಮ್ಮದು 2038 ಬಂತು. ಇದ್ರ ಸ್ವಲ್ಪ ವೆಲ್ಡಿಂಗ್ ಕೆಲಸ ಇತ್ತು. ಲೈಲ್ಯಾಂಡಲ್ಲಿ ತೊಟ್ಟಿ ಮಾತ್ರ ಇದು ಬಾಸ್ದು ಬಂದು ಹೆವಿ ಸ್ಟ್ರಾಂಗೇ ಇಲ್ಲ. ಏನಪ್ಪ ಸಮಸ್ಯೆ ಅಂದರೆ ನೋಡಿ, ಇಷ್ಟು ಕಟ್ಟೆ ಓಡಿಸಿ ಎಲ್ಲ ಮಾಡಿದ್ವಿ. ಮೊನ್ನೆ ಫರ್ಚ್ ಕಟ್ಟಾಗಿತ್ತು. ಲಾಸ್ಟ್ ಟೈಮ್ ಒಂದು ರೀಲ್ಸ್ ಹಾಕಿದ್ದೆ ಗೊತ್ತಾ ಫರ್ಚ್ ಬಗ್ಗೆ. ಈ ಫರ್ಚ್ ಕಟ್ಟಾದಾಗ ಏನಾಗುತ್ತೆ, ಈ ಬೀಮ್ಗಳು ಬಂದು ಕ್ರ್ಯಾಕ್ ಬಂದುಬಿಡ್ತದೆ ಬೇಗ. ಒಂದೇ ಟ್ರಿಪ್ಗೆ ತೆಗೆದು ಹಾಕ್ಸೋ ಅಷ್ಟೊತ್ತಿಗೆ ಕ್ರ್ಯಾಕ್ ಬಂದುಬಿಡ್ತದೆ. ಇದು ಏನೇನಿಲ್ಲ, ಇದು ಬರೀ ಟ್ಯೂಬ್. ಇದು ಹಿಂಗೆ ಹೊಡೆದ್ರೆ ಸೌಂಡ್ ಬರ್ತದೆ, ಹಿಂಗೆ ಬರಬಾರ್ದು. ಇದು ಸ್ವಲ್ಪ ಸ್ಟ್ರಾಂಗ್ ಇರೋದು ಹಾಕಿದ್ರೆ ಅಷ್ಟು ಬೇಗ ಕಟ್ಟಾಗಲ್ಲ. ಸ್ಟ್ರಾಂಗೇ ಇಲ್ಲ ಸ್ವಲ್ಪನೇ ಇದು. ಅಣ್ಣ ವಾಟರ್ ಸರ್ವಿಸ್ ಮಾಡಿಸಿ ಇವತ್ತು. ಇಲ್ಲೇ ಬಿಟ್ಬಿಡಿ ಹೋಗಿ. ಈಗ ಗಾಡಿ ವಾಟರ್ ಸರ್ವಿಸ್ ಮಾಡಿಸ್ಬೇಕು. ಮೊನ್ನೆ ಹಬ್ಬಕ್ಕೆ ತೊಳಸ್ಕೊಡ್ತೀವಿ ಅಂತಂದು ಹೇಳಿದ್ವಿ, ಗಾಡಿ ತೊಳ್ಸೋಕ್ಕೆ ಟೈಮ್ ಸಿಕ್ಕಿಲ್ಲ. ಏನಣ್ಣ ಇವಾಗ 2 ತಿಂಗಳಿಂದ ಪಾಪ ನಮ್ಮ ಮಂಜಣ್ಣ 2 ತಿಂಗಳಿಂದ ಗಾಡಿ ತೊಳಸಿ ಅನ್ನೋದಕ್ಕೆ ನಮ್ಗೆ ಟೈಮ್ ಸಿಗದೆ ಇರೋದಕ್ಕೆ ಅದೇ ಸಮಸ್ಯೆ. ಹಂಗಾಗಿ ಇವತ್ತು ಹೆಂಗೋ ಸಂಡೇ ಫುಲ್ ಹಾಲಿಡೇ, ಇವತ್ತು ಗಾಡಿ ಕೆಲಸಗಳೆಲ್ಲ ಮುಗಿಸೋಣ. ಹಂಗೆ ಇದಕ್ಕೆ ಸ್ಟಿಕ್ರಿಂಗ್ ಒಂದು ಇವತ್ತು ಮಾಡ್ಸೋಣ ಅಂತ ಪ್ಲಾನ್ ಐತೆ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಮತ್ತು ನಮ್ಮ ಅಲ್ಟ್ರಾ ಗಾಡಿದೆಲ್ಲ ಚೆಕ್ ಮಾಡ್ತಾವ್ರ ಪೈಪ್ಲೈನು, ಏರ್ ಪೈಪ್ಲೈನ್ ಎಲ್ಲ ಏನಾಯ್ತೆ ಉಲ್ಟಾ ತೋರಿಸ್ತಾ ಇದೆ. ಈಗ ವ್ಯಾಕ್ಯೂಮ್ ರೈಸ್ ಆಗ್ತಾಯಿದ್ದಾ? ಆಗಲಿ, ಫುಲ್ ಆದರೆ ಗೊತ್ತಾಗುತ್ತಲ್ಲ. ಎಷ್ಟು? 1 ಪಾಯಿಂಟು 10 ಪಾಯಿಂಟ್ ಬರ್ಬೇಕಿನ್ನ. ಆಗಲಿ ಆರಾಮಾಗಲಿ. ಹಂಗೆ ಕ್ಲಚ್ದೆಲ್ಲ ಚೆಕ್ ಮಾಡೋಣ ಅಂತ ಟ್ರಯಲ್ಗೆ ತೊಗೊಂಬಂದಿದ್ವಿ ಗಾಡಿ. ಈಗೆಲ್ಲ ಹೋಗಲ್ಲ ಮುಂಚೆಗಿಂತ ಮೊದಲು ಗಾಡಿ ಕ್ಲಚ್ ಬಿಟ್ಟರೆ ಹೆಂಗೆಂಗೋ ಆಡೋದು. ಈಗೆಲ್ಲ ಸೂಪರಾಗೆ ಓಡ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಇನ್ನೊಂದು ಸ್ವಲ್ಪ ಇದು ಏರ್ ಪೈಪ್ದೊಂದು ಸಮಸ್ಯೆ ಇದೆ. ಅದನ್ನು ಇಷ್ಟು ದಿನ 6 ಪಾಯಿಂಟಿಗೆ ನಿಂತ್ಕೊಳೋದು, ಈಗ 7ಕ್ಕೆ ಬಂದು ನಿಂತೈತೆ. ಅದೇನೋ ಮಾಡಿ 9ಕ್ಕೆ ಬರೋ ಥರ ಮಾಡಬೇಕು. ಬೆಳಗ್ಗೆ ರೆಡಿ ಮಾಡ್ಸೋಣ ಅದನ್ನು. ಈಗ ಸದ್ಯಕ್ಕೆ ಈ ಗಾಡಿದೊಂದು ಕೆಲಸ, ಕ್ಲಚ್ಚಿನ ಕೆಲಸ ಆಯಿತು. ಇದೊಂದು ಇದ್ರಿಗೇನೋ ಅಂತಾರಪ್ಪ, ಇದ್ರ ಹೆಸರೇ ಬಾಯಿಗೆ ಬರೋಲ್ಲ, ಬಾಯಲ್ಲಿ ಐತೆ ಬರ್ತಾ ಇಲ್ಲ. ಈಗದೊಂದು ಕೆಲಸ ಮುಗಿಸ್ಬೇಕು. ಇದನ್ನು ಬಿಚ್ಚಿಸ್ಬೇಕು. ಬೆಳಗ್ಗೆ ಬಿಚ್ಚಿಸ್ಬಿಟ್ಟು ಇಲ್ಲೇ ಒಂದು ಗ್ಯಾರೇಜ್ ಇದೆ, ಜನತಾ ಆಟೋ ವರ್ಕ್ಸ್ ಅಂತ, ಅವ್ರಿಗೆ ಕೊಡಬೇಕು. ಇದನ್ನು ರೆಡಿ ಮಾಡಿಕೊಡ್ತಾರೆ ಬೆಳಗ್ಗೆ. ಇದರಲ್ಲೆಲ್ಲ ಓರಿಂಗಲ್ಲೆಲ್ಲ ಇದು ಹೊಡೆದ್ಬಿಟ್ಟೈತೆ, ಆಯಿಲ್ ಹೊಡೆದ್ಬಿಟ್ಟೈತೆ. ಹಂಗಾಗಿ ಇದನ್ನು
ಸರ್ವಿಸ್ ಮಾಡಿಸ್ಬೇಕು, ಓರಲ್ಲಿ ಮಾಡಿಸಿ ಏನಾಗುತ್ತೆ ಚೆಕ್ ಮಾಡಿಸಿ ಬಿಟ್ಟು ಮಾಡಬೇಕು. ಅದೊಂದು ಕೆಲಸ ಪೆಂಡಿಂಗ್ ಉಳ್ಕೊಂಡೈತೆ. ಅವ್ರದ್ದು ಸಂಡೇ ಆಗಿರೋದ್ರಿಂದ ರಜಾ, ಇವತ್ತಾಗಲ್ಲ, ನಾಳೆನೇ ಕೆಲಸ ಆಗೋದಿದ್ದು. ಇದೊಂದು ರೆಡಿ ಮಾಡಿಸೋದು ಪೆಂಡಿಂಗ್ ಆಗ್ಬಿಡ್ತು. ಇನ್ನೇನು ಕೆಲಸ ಎಲ್ಲ ಈ ಗಾಡಿದು. ಒಂದು ಜೊತೆ ಫ್ರಂಟಿಗೆ ಟೈರ್ ಹಾಕಿ ಇನ್ನೇನು ಓಡಿಸೋದಷ್ಟೇ. ಕ್ಲಚ್ಚಿಂದೆಲ್ಲ ರೆಡಿ ಆಗಿದೆ. ಮೊದಲು ಕ್ಲಚ್ ಬಿಟ್ಟರೆ ಗಾಡಿನೇ ಹೋಗ್ತಿರಲಿಲ್ಲ, ಈಗೆಲ್ಲ ಪರ್ಫೆಕ್ಟ್ ಆಗಿದೆ. ಮತ್ತು ಈ ಗಾಡಿ ಡೋರ್ ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಂದರೆ ಡೋರ್ ಇಂಚರ್ಸ್ ಸ್ವಲ್ಪ ಬೆಂಡಾಗಿ ವಾಟ್ರ್ ಹೋಗೋದು ಒಳಗಡೆ ಕ್ಯಾಬಿನ್ ಒಳಗೆ, ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿಸ್ತಾ ಇದ್ದೀವಿ. 2 ಗಾಡಿಯ ಕೆಲಸ ಇವತ್ತು ಫುಲ್ ವರ್ಕ್ ನಡೀತಾ ಇದೆ. ಇವತ್ತು ಮುಗಿಸ್ಕೊಂಬಿಟ್ಟು ಸೀದಾ ಹೋಗ್ಬೇಕಿತ್ತು. ಇಷ್ಟೇ ಕೆಲಸ ಆಗೋದು, ಸಂಡೇ ಆಗಿರೋದ್ರಿಂದ. ನೋಡೋಣ. 2 ಗಾಡಿನೂ ಪೆಟ್ರೋಲ್ ಬಂಕ್ ಹತ್ರ ಕಳಿಸ್ತಾ ಇದ್ದೀವಿ. 2 ಗಾಡಿ ಬಂಕ್ ಹತ್ರ ಹೋಗುತ್ತೆ. ಗಾಡೀಲಿ ಅಡುಗೆ ಮಾಡ್ತಾರೆ ಇವಾಗ. ಚಿಕನ್ನು 3-4 ಗಾಡಿ ಒಟ್ಟಿಗೆ ಇರೋದ್ರಿಂದ ಎಲ್ಲ ಐಟಮ್ ತಗೊಂಡು ಹೋಗಿ ಬಂದಿದ್ದಿಲ್ಲ ಅಂಗಡಿಗೆ. 2 ಗಾಡಿ ಹೋಗ್ತಾ ಇದೆ ಈಗ ಪೆಟ್ರೋಲ್ ಪಂಪ್ ಹತ್ರ. ಅಲ್ಲೇ ಹೋಗಿ ಅಲ್ಲೇ ಹಾಕ್ಕೊಂತಾರೆ ಗಾಡಿಗಳು. ಮನೇಲಿದ್ರೂ ಇವತ್ತು ಒಳ್ಳೆ ಟ್ರಕ್ಕಲ್ಲೇ ಚಿಕನ್ ಮಾಡ್ಕೊಂಡು ತಿಂತಾಯಿದ್ದೀವಿ ನೋಡಿ. ಇದೇ ಬಂಕು, ಗಾಡಿ ನಿಲ್ಲಿಸೋ ಬಂಕು. ನಮ್ಮ ಮಂಜಣ್ಣವ್ರು ಮಾಡಿದ್ರು ಚಿಕನ್. ಮಂಜಣ್ಣ ಚಿಕನ್ ಮಾಡಿದ್ರಾ? ಹಾಂ, ರೈಸು ಚಿಕನ್ನು ಮತ್ತು ನೋಡ್ಬೋದು ಕಡಕ್ ರೊಟ್ಟಿ ಎಲ್ಲ, ಮೆತ್ತನ್ ರೊಟ್ಟಿ ಪಾರ್ಸಲ್ ತಂದಿದೆ. ಏನಿದೆ, ಜೋಳದ ರೊಟ್ಟಿನಾ? ಜೋಳದ ರೊಟ್ಟಿ, ಸೈಡ್ಸಿಗೆ ಈರುಳ್ಳಿ ನೋಡ್ಬೋದು. ಸುಡ್ತೈತೆ, ಆಮೇಲೆ ತೋರಿಸ್ತೀನಿ. ಕೈ ಸುಟ್ಟೋಯ್ತು. ಈಗ ಇದು ರೈಸ್ ಇಷ್ಟು ಮಾಡ್ಕೊಂಡಿದ್ದೀವಿ ಗಾಡಿಲೇ. ಈಗ ಊಟ ಮಾಡೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ಗಾಡಿದ ಅರ್ಧಂಬರ್ಧ ಕೆಲಸ ಮುಗಿಸಿ ಟೈರ್ ಪೌಡ್ರ್ ಎಲ್ಲ ಮುಗಿಸ್ಬಿಟ್ಟು ಗಾಡಿನ ತೊಗೊಂಡೋಗಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸಿ ಫ್ಯಾಕ್ಟ್ರಿ ಒಳಗೆ ಕಳಿಸ್ಬಿಟ್ಟು ಲೋಡ್ಗೆ ಇದೇ ಫ್ಯಾಕ್ಟ್ರಿ ಒಳಗೆ ಕಳಿಸ್ಬಿಟ್ಟು ಗಾಡಿ ನಮ್ಮ ಅಲ್ಟ್ರಾ ಗಾಡಿ ಹತ್ರ ಬಂದ್ವಿ. ಈಗ ಇನ್ನು ತಗೊಂಡೋಗಿ ಅದು ಹೇಳಿದ್ನಲ್ಲ ನಿನ್ನೆ ಏರ್ ಸ್ವಲ್ಪ ಚೆಕ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಬರ್ಬೇಕು. ಹೋಗಿ ಬರೋಣ. ನೋಡಿ, ವ್ಯಾಕ್ಯೂಮೇ ಇರಲ್ಲ ಇದರಲ್ಲಿ. ಒಂದರಲ್ಲಿ ವ್ಯಾಕ್ಯೂಮು ಜಾಸ್ತಿ ಇರ್ತದೆ, ಒಂದರಲ್ಲಿ ಕಮ್ಮಿ ಆಗಿಬಿಡ್ತದೆ. ಬಂದು ಇದನ್ನು ಬಿಚ್ಕೊಟ್ಬಿಟ್ಟು ಸರ್ವಿಸ್ ಎಲ್ಲ ಮಾಡಿಸಿ ಹಾಕಿದೆ. ಇದ್ರಲ್ಲಿ ಒಂದು ಕಿಟ್ಟೋಗಿತ್ತು. ಇವತ್ತು ಹೆಸರು ಬಾಯಾಗೈತೆ, ಬಾಯಿಗೆ ಬರೋಂಗಿಲ್ಲ ಅಂತ ಕೆಲಸ ಹೊಡಿತೆ. ಅದು ಸಿಕ್ಕಾಪಟ್ಟೆ ಮಳೆ ಮೋಡ. ಇಲ್ಲಿಂದ 5 ಕಿಲೋಮೀಟ್ರ್ ದೂರದಲ್ಲಿ ಹೆವಿ ಮಳೆ ಹೊಡಿತಾ ಇತ್ತಂತೆ. ಮತ್ತು ಇದ್ರದ್ದೇನು ಸಮಸ್ಯೆ ಇಲ್ಲ, ಸೆನ್ಸಾರ್ ಹೋಗೈತಂತೆ. ಅದನ್ನು ಚೇಂಜ್ ಮಾಡಬೇಕು. ಶೋರೂಮ್ಗೆ ಹೋಗಿ ತೊಗೊಂಬರ್ಬೇಕು. ಈ ಸೆನ್ಸಾರ್ ಹೋಗಿ ಈ ಸೆನ್ಸಾರ್ ತೊಗೊಂಡು ಬರೋಣ. ಮಳೆಗೆ ನಿಂತ್ಕೊಂಡು ಹೋಗ್ಬೇಕು, ಅದೇ ಬೇಜಾರು. ಈಗ ಹೋಗಿ ಬರೋಣ, ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆಯಿಂದ ಅದು ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಅದೇ ತೋರಿಸಿದ್ನಲ್ಲ ಪಾರ್ಟು, ಅದನ್ನೂ ತೊಗೊಂಬಂದ್ವಿ ಟಾಟಾದಲ್ಲಿ. ಟೆಲ್ಕೋದಾಗ ಹೋಗಿ ತಂದಿದ್ದು 1030 ರೂಪಾಯಿ. ಇದನ್ನ ಹಾಕಿದ್ಮೇಲೆ ಗಾಡಿ ರೆಡಿ ಆಯಿತು. ನೋಡ್ಬೋದು ಈಗ ಏರು 9ಕ್ಕೆ ತೋರಿಸ್ತಾ ಇದೆ ಕರೆಕ್ಟಾಗಿ. ಗಾಡಿ ಫೈನಲಾಗಿ ರೆಡಿ ಆಯಿತು. ಇನ್ನೇನು ಟೆನ್ಷನ್ ಇಲ್ಲ. ಈಗ ಇಲ್ಲಿಂದ ಸೀದಾ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಹಾಕೋಣ. 2 ಗಾಡಿ ಲೋಡಿಗೆ ಬಿಟ್ಟಿದ್ದು, ಒಂದು ಗಾಡಿ ಲೋಡಾಗಿ ಹೋಯ್ತು, ಇನ್ನೊಂದು ಆಗ್ತಾ ಇದೆ. ಅವ್ರಿಗೆ ಹಗ್ಗ ತಾಟ್ಪಲ್ಲೆಲ್ಲ ಹಾಕ್ಕೊಟ್ಟು ಬರ್ಬೇಕಿನ್ನು. ಮನೆಗೆ ಅಷ್ಟೊತ್ತು ಇವತ್ತು 9-10 ಗಂಟೆ ಆಗುತ್ತೆ ರಾತ್ರಿ. ದಿನ 9-10 ಗಂಟೆಗೆ ಮನೆಗೆ ಹೋಗೋದು. ಊರಲ್ಲಿದ್ದರೂ ಕೂಡ ಏನು ನಮ್ಮ ಪರಿಸ್ಥಿತಿ. ಸೊ ಮನೆ ಸೀದಾ ಇಲ್ಲಿಂದ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ಹಾಕಿ ಇವತ್ತು 2 ಗಾಡಿ ಲೋಡ್ ಆಗಿದ್ದು. ನಾಳೆಗೆ 2 ಗಾಡಿ ಲೋಡ್ ಮಾಡಿಸ್ಬೇಕು. ಬೆಳಗ್ಗೆ ಡ್ಯೂ ಆಗ್ತೀನಿ ಅಂತಂದು ಹೇಳಿದ್ದಾರೆ. ನೋಡೋಣ. ಕಟ್ ಮಾಡೋಂಗಿಲ್ಲ ಗಾಡಿ ಕಟ್ ಮಾಡೋದು ಜೊತೆ. ಗಾಡಿ ತಗೊಂಬಂದು ಇಲ್ಲಿ ಹಾಕಿದ್ದಾಯಿತು ನಮ್ಮ ರೆಗ್ಯುಲರ್ ಬಂಕ್ ಹತ್ರ. ಈಗ ಸದ್ಯಕ್ಕೆ ನಮ್ಮ ಕೆಲಸ ಏನೂ ಇಲ್ಲ, ಮನೆಗೆ ಹೋಗೋಂಥದ್ದು. ಮತ್ತು ಗಾಡಿ ಲೋಡ್ ಆದ್ಮೇಲೆ ಬಂದು ಅಕ್ಕ ತಡ್ಕೊಳಕ್ಕೆ ಕೊಡಬೇಕು. ಒಂದು ಗಾಡಿ ಲೋಡ್ ಆಗ್ತಾಯಿದೆ. ಸರಿ, ಸದ್ಯಕ್ಕೆ ಈಗ ಮನೆಗೆ ಹೋಗಿ ಬರೋಣ. ಮತ್ತು ಮನೆಗೆ ಹೋಗಿ ಬಂದಿದ್ದೀನಿ. ಬ್ಲಾಗ್ ಮಾಡೋಕ್ಕಾಗಲ್ಲ. ಈ ವಿಡಿಯೋ ನಿಲ್ಗೆ ಮುಗಿಸೋಣ. ವಿಡಿಯೋ ಚಿಕ್ಕದಾಯಿತು, ಜಸ್ಟು ಗಾಡಿಗಳು ಕೆಲಸದ್ದಾಯಿತು ವಿಡಿಯೋ. ನಾವು ಊರಲ್ಲಿದ್ದರೆ ರೆಸ್ಟ್ ಮಾಡಬೇಕು ಅಂತ ಊರಲ್ಲಿ ಸೇರ್ಕೊಂತೀವಿ. ಒಂದು ದಿನಕ್ಕೂ ರೆಸ್ಟ್ ಮಾಡೋಕ್ಕೆ ಟೈಮೇ ಸಿಗೋಲ್ಲ. ಇನ್ನೊಂದು 2 ವರ್ಷ ಕಷ್ಟಪಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಫುಲ್ ಫ್ರೀ ಆಗಿಬಿಡ್ತೀವಿ. ಆಮೇಲೆ ನೋಡ್ತೀರಾ ನೀವು, ಇನ್ನು 2 ವರ್ಷ ವ್ಲಾಗ್ಸ್ ಬಿಟ್ಟು, ಇನ್ನು 2 ವರ್ಷ ಬಿಟ್ಟು ವ್ಲಾಗ್ ನೋಡಿದಾಗ ಗೊತ್ತಾಗ್ತದೆ ಯಾವಾಗ ಹೆಂಗೆ ಅಕ್ಕಿ ಥರ ಆರ್ತಾ ಇರ್ತೀವಿ ಅಂತ. ಅವಾಗ ಕಷ್ಟಪಡೋ ಟೈಮು ಪಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಈಗ ಗಾಡಿ ಕೆಲಸ ಎಲ್ಲ ಮುಗೀತು. ಬೆಳಗ್ಗೆ ಒಂದು ಜೊತೆ ಟೈರ್ ಹಾಕ್ಸಿ ಇದು ಗಾಡಿನ ಲೋಡ್ ಮಾಡಿಸ್ಬೇಕು. ಬೆಳಗ್ಗೆ ಈ ಗಾಡಿಗೆ ನಾನೇ ಒಂದು ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕಂಪ್ಲೇಂಟ್ ಗೊತ್ತಾಗಬೇಕು. ಏನೋ ಸ್ವಲ್ಪ ಚಿಕ್ಕಪುಟ್ಟ ಕಂಪ್ಲೇಂಟ್ಗಳಿದ್ದಾವೆ ಅಂತ 2 ಟ್ರಿಪ್ ಹೋಗಿರೋ ಡ್ರೈವರ್ಗಳು ಕೂಡ ಹೇಳಿದ್ರು. ಹಂಗಾಗಿ ನಾನು ಹೋಗಿ ಕಂಪ್ಲೇಂಟ್ ಚೆಕ್ ಮಾಡ್ಕೊಂಡು ಬರೋಣ ಅಂತ. ಓಕೆ, ಈ ವಿಡಿಯೋ ನಿಲ್ಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರ ಸಪೋರ್ಟ್ ಮಾಡ್ತಾರೆ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.